ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಅವರು ಇದನ್ನು ಮಾಡಿರೋದೇ ತಪ್ಪು, ಸರ್ಕಾರದ ಜಾಗವನ್ನು ಕಬಳಿಸಿ ಸಿಕ್ಕಿಬಿದ್ದಂಗಾಯಿತು, ಆ ಕಾರಣಕ್ಕಾಗಿ ನೀವು ತಪ್ಪನ್ನು ಒಪ್ಕೊಂಡಂಗಾಯಿತು ಅಂಥೇಳಿ ಅನೇಕ ರೀತಿಯಲ್ಲಿ ಅವ್ರದ್ದೇ ಆದ ಭಾಷೆಯಲ್ಲಿ ಮಾತನಾಡಿದ್ದಾರೆ. ನಾವು ಒಂದಿಷ್ಟು ಅವರ ಸಂದರ್ಭದಲ್ಲಿ ಆದಂಥ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಈ ರಾಜ್ಯದ ಜನತೆ ಮುಂದೆ ಮಂಡಿಸೋದಕ್ಕೆ ಬಂದಿದ್ದೇವೆ. ಮಾನ್ಯ ಎಚ್ ಕೆ ಪಾಟೀಲ್ರವರು ಕಾನೂನು ಸಚಿವರು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು 4 ಜನ ತಮ್ಮ ಮುಂದೆ ಬಂದಿದೆ. ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಬಂದಿದೆ. ಲೊಟ್ಟೆಗೊಲ್ಲಹಳ್ಳಿ 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್. ನಾವು ಯಾವುದನ್ನು ಕೂಡ ಆಫ್ ದ ರೆಕಾರ್ಡ್ ಮಾಡೋಕ್ಕೆ ಹೋಗೋದಿಲ್ಲ, ವಿತ್ ದ ರೆಕಾರ್ಡ್ಸನ್ನೇ ಮಂಡಿಸ್ತೇವೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ 10/1, 10/11 F1 ಮತ್ತು 10/11 F2 ಈ ನಂಬರ್ಗಳಲ್ಲಿ 32 ಗುಂಟೆ ಜಮೀನನ್ನು ಪ್ರದೇಶವನ್ನು BDA 24 ಫೆಬ್ರವರಿ 77ರಲ್ಲಿ ಅಧಿಸೂಚನೆ ಮಾಡುತ್ತೆ, ನೋಟಿಫೈ ಮಾಡುತ್ತೆ. ಯಾವಾಗ 24 ಫೆಬ್ರವರಿ 77ರಲ್ಲಿ, ದಯಮಾಡಿ ಈ ಡೇಟ್ಸನ್ನು ಸ್ವಲ್ಪ ತಾವು ಗುರ್ತು ಹಾಕ್ಕೊಳ್ಳಿ. 24 ಫೆಬ್ರವರಿ 77 ದಿ ಫಸ್ಟ್ notification. 27 February 77 another preliminary notification happens. 31/8/78, the lapse of 1.5 years, 1 year and above, ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 31 August 78 ಪ್ರಾಥಮಿಕ ಅಧಿಸೂಚನೆ ಫೆಬ್ರವರಿ 77ರಲ್ಲಾಗುತ್ತೆ. ಫೈನಲ್ ನೋಟಿಫಿಕೇಶನ್ನು 31 ಆಗಸ್ಟ್ 78ಕ್ಕಾಗುತ್ತೆ. ಅದು ಆದಮೇಲೆ 26 ಫೆಬ್ರವರಿ 2003 ಮಧ್ಯದಲ್ಲಿ ಏನಾಗಲಿಲ್ಲ. 72ರಿಂದ 2003ವರೆಗೆ ಏನಾಗಿಲ್ಲ. 78ರಿಂದ ಹಾಗೂ ಇನ್ನೊಂದು 2007, 2003 ಮತ್ತು 2007 ಈ ಜಮೀನನ್ನು ಮೂಲ ಮಾಲೀಕತ್ವ ಯಾರ್ದಿರುತ್ತಲ್ಲ, BDA ನೋಟಿಫಿಕೇಶನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ಪಲ್ಲಿ ಇರುತ್ತೆ. BDA ನೋಟಿಫಿಕೇಶನ್ ಮಾಡಿದ್ದು 78ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗೋಯ್ತು. ಆ 78ರಿಂದ 2003 ಮತ್ತು 2007ರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ. 26 ವರ್ಷ ರಾಮಸ್ವಾಮಿ BDA ಕೊಟ್ಬಿಟ್ಟ. BDA ಪ್ರಾಪರ್ಟಿ ಇಟ್ಕೊಂಡಿದೆ. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA ಆಸ್ ಆನ್ ದಟ್ ಡೇ. 2003 ಮತ್ತು 2007 ನಾನು ಡೇಟ್ ಏನು ಹೇಳಿದೆ,
ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಆರ್ ಅಶೋಕ್ ಅವರು 2003ರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ, 2 ನಂಬರ್ ಬೇರೆ ಬೇರೆ ಇದೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ BDA. BDA ಫೈನಲ್ ನೋಟಿಫಿಕೇಶನ್ ಆಗಿ ತೊಗೊಂಡ್ಬಿಡ್ತು ಪೊಸಿಷನ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ. ಆದರೆ ಓನರ್ಶಿಪ್ ಲೈಸ್ ವಿತ್ ದಿ BDA. 32 ಕುಂಟೆ, ಆಲ್ಮೋಸ್ಟ್ an acre. ಪ್ರೈಮ್ ಲೊಕೇಶನ್ನಲ್ಲಿದೆ. ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದರಲ್ಲಿ 106 ಕೋಟಿ ಆಗುತ್ತೆ ಅಂತ. ಈ ಜಮೀನನ್ನು 2009ರಲ್ಲಿ 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009ಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009ರಲ್ಲಿ 16/10/2009ರಲ್ಲಿ ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ. ಕೂಡಲೇ ಕಡತದಲ್ಲಿ ಮಂಡಿಸಿ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, BS ಯಡಿಯೂರಪ್ಪನವರು. ಅದಾದ ಮೇಲೆ ಕಡತ ಮಂಡಿಸ್ತಾರೆ. 2 ತಿಂಗಳಲ್ಲಿ ಭೂ ಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈಬಿಡ್ತಾರೆ. ಡಿನೋಟಿಫಿಕೇಶನ್ ಆಗುತ್ತೆ. ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು. ಒಂದು, BDA ನೋಟಿಫೈ ಮಾಡಿಕೊಳ್ಳುತ್ತೆ, BDA ಪೊಸಿಷನ್ ತಗೊಳ್ಳುತ್ತೆ. ರಾಮಸ್ವಾಮಿ ನೋ ಮೋರ್ ಎ ಓನರ್. ರಾಮಸ್ವಾಮಿ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡಾದಮೇಲೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ. ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ. ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ. ತಗೊಂಡಿದ್ದಾರೆ. BDA ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ದಟ್ಸ್ ವಾಟ್ ಐ ಹ್ಯಾವ್ ಸೆಡ್. 78 ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ, ಅವರು ಪೊಸಿಷನ್ ತಗೊಂಡಿದ್ದಾರೆ. ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ. ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ. ಆನಂತರ ನಿವೃತ್ತ ವಿಂಗ್ ಕಮಾಂಡರ್ ಒಬ್ಬರು GV ಅತ್ರಿ ಅಂತಕ್ಕಂಥವರು ಪೆಟಿಷನನ್ನು ಫೈಲ್ ಮಾಡ್ತಾರೆ. ಇಲ್ಲಿ ಲೋಕಾಯುಕ್ತದಲ್ಲಿ ಹೋಗ್ತದೆ, ಆಮೇಲೆ ಕೋರ್ಟಿಗೆ ಹೋಗ್ತದೆ. ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ, ನಾವು ವಾಪಸ್ ಕೊಟ್ಬಿಡ್ಬೇಕು ಇದನ್ನು ಅಂತ. ಯಾವಾಗ ಅತ್ರಿ ಅವರು ಕೋರ್ಟಿಗೆ ಹೋಗ್ತಾರೆ, ಲೋಕಾಯುಕ್ತಕ್ಕೆ ಹೋಗ್ತಾರೆ, ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ.
27/8/2011 27/8/2011 ರಿಜಿಸ್ಟರ್ಡ್ ಗಿಫ್ಟ್ ಮೂಲಕ ಆ ರಿಟರ್ನ್ ಗಿಫ್ಟನ್ನು ಮಾಡ್ತಾರೆ. ಯಾರು? ಆರ್ ಅಶೋಕ್ ಅವರು ಟು ಬಿ ಡಿ ಮಾಡಿದ್ದಾರೆ. ಗಿಫ್ಟ್ ಡೀಡ್ನ ಪ್ಯಾರ ಹೀಗಿದೆ: ಡೋನರ್ ಹ್ಯಾಸ್ ಎ ಟ್ರೂ ಅಂಡ್ ಲಾಫುಲ್ ಓನರ್ ಹಿಯರ್ ಬೈ gift, assign, convey and set over possession of all the scheduled properties unto and in favor of the donee, free from all encumbrances and clogs, and donee has accepted the gift from the donor. ಇದು ಆಗಿರುವಂಥದ್ದು. ಗಿಫ್ಟು ಕೊಡೋದಕ್ಕೆ ಯಾವ್ದು ಓನರ್ಶಿಪ್ ಎಲ್ಲಿದೆ? ಯಾರ್ದಿದೆ ಓನರ್ಶಿಪ್? ಬಿ ಡಿ ಎ ಓನರ್ಶಿಪ್ಪು ಅವರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ ಆರ್ ಅಶೋಕ್ ಅವರು. ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಆದೇಶ ಮಾಡ್ತಾರೆ. ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು. ಆದರೆ ಅವರು ಆದೇಶ ಮಾಡ್ತಾರೆ. ಆ ಆದೇಶದ್ದು ಅತ್ರಿ ಅವರೇ, ನಿವೃತ್ತ ವಿಂಗ್ ಕಮಾಂಡರ್ ಅತ್ರಿ ಅವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು. ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು ತೀರ್ಪು ಕೊಡ್ತಾರೆ. ಏನಂತ ತೀರ್ಪು ಕೊಡ್ತಾರೆ ಅಂದರೆ, ದಿ ಲ್ಯಾಂಡ್ ಇನ್ ಪೊಸಿಷನ್ ಇನ್ ಕ್ವೆಶ್ಚನ್, ದ ಲ್ಯಾಂಡ್ ಇನ್ ಕ್ವೆಶ್ಚನ್ now being secured with the BDA, no purpose would be served by continuing with this petition any further on the reliefs as claimed. ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅನ್ನೋದನ್ನು ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ದಿ ಜಿಸ್ಟ್ ಆಫ್ ದಿ ಲೈನ್ ವಿಚ್ ಐ ಮೆನ್ಷನ್, ಐ ರಿಪೀಟ್, the land in question now being secured with the BDA, ವಾಪಸ್ ಕೊಟ್ಟಾಗಿದೆ. No purpose would be served by continuing with this petition any further on the relief as claimed. ಆದ್ದರಿಂದ ಇದೇನು ಮುಂದಕ್ಕೇನು ಬೇಕಾಗಿಲ್ಲ, ಯಾವ ಕೇಸ್ ಹಾಕೋದು ಬೇಕಾಗಿಲ್ಲ, ಇದು ಸೆಟ್ಲ್ ಆಗೋಯ್ತಲ್ಲ, ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ. ದಿ ಕ್ವೆಶ್ಚನ್ ನೌ ಈಸ್, ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ, ಇದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸಿದ್ದೀರಿ, ಜನಸಮುದಾಯಕ್ಕೆ ಏನು ಹೇಳಿದ್ದೀರಿ, ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ, ಯು ಹ್ಯಾವ್ ಟು ಆನ್ಸರ್. ಒಂದು ನಿಮಗೆ ನಿಮ್ಮದೇ ಅಲ್ವೇ ಅಲ್ಲ, ಜಮೀನೇ ನಿಮ್ಮದಲ್ಲ, ಆದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ನೋಟಿಫಿಕೇಶನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರ್ನಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತೊಗೊಂಬಂದು ಈಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾತುಗಳು ಆಡಿದ್ದಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ ವಿವರಗಳನ್ನು ಮಾಡ್ತಾರೆ. ಈಗಾಗಲೇ ಮಾನ್ಯ ಗೃಹ ಸಚಿವರು ವಿವರವಾಗಿ ಬಹುತೇಕ ಅಂಶಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ.
ಸ್ನೇಹಿತರೆ, ಈಗಾಗಲೇ ಸನ್ಮಾನ್ಯ ಗೃಹ ಸಚಿವರು ಎಲ್ಲ ವಿವರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ 2 ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ. ಯಾರು ಸರ್ಕಾರಿ ಜಮೀನನ್ನು, BDA ಜಮೀನನ್ನು ತಾವಿಟ್ಕೊಂಡು 30 ವರ್ಷಗಳ ನಂತರ ಅದನ್ನು ವಾಪಸ್ BDA ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ. ಈಗ ಏನು ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು. ಅವಾಗ ಅದೆಲ್ಲ ಸರಿಯೇ ಇತ್ತಾ? ಈಗ ನಾವು ನಮ್ಮ ಜಾಗೆಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ವು, ಅಲಾಟ್ಮೆಂಟ್ ಆಗಿದ್ವು,